ಬೆಂಗಳೂರಲ್ಲಿ ಕೊರೋನಾಗೆ ಓರ್ವ ಬಲಿಯಾದ ನಂತರ ಟೆನ್ಷನ್ ಹೆಚ್ಚಾಗಿದೆ. ಹೊಸ ವೇಷ ಡೆಡ್ಲಿ ರೂಪ ತಾಳಿದ್ಯಾ ಕ್ರೂರಿ ಕೊರೋನಾ? ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾಗೆ ಓರ್ವ ವ್ಯಕ್ತಿ ಇವತ್ತು ಸಾವನ್ನಪ್ಪಿದ್ದಾರೆ. ಹೊಸ ವೇಷದಲ್ಲಿ ಡೆಡ್ಲಿ ರೂಪವನ್ನು ತಾಳಿದ್ಯಾ ಕ್ರೂರಿ ಕೊರೋನಾ? ಕೋವಿಡ್ ಪಾಸಿಟಿವ್ ಬಂದಿದ್ದ ವೃದ್ಧ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತಹ 84 ವರ್ಷದ ವೃದ್ಧ. ಆರೋಗ್ಯ ಇಲಾಖೆಗೆ ಈಗ ಹೊಸ ತಲೆನೋವಾದಂಥ ವೃದ್ಧನ ಸಾವು. ಡೆತ್ ಆಡಿಟ್ ನಡೆಸೋದಕ್ಕೆ ಮುಂದಾದಂಥ ಆರೋಗ್ಯ ಇಲಾಖೆ. ಉಸಿರಾಟ ಮತ್ತು ಹಾರ್ಟ್ ಸಮಸ್ಯೆಯಿಂದ ಇವರು ಬಳಲ್ತಾ ಇದ್ರು. ಕೋವಿಡ್ನಿಂದ ಮೃತಪಟ್ರ ಅಥವಾ ಹಾರ್ಟ್ ಅಟ್ಯಾಕ್ ಆಯ್ತಾ, ಸೊ ಅದಕ್ಕೆ ಡೆತ್ ಆಡಿಟ್ ಅನ್ನು ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಡೆತ್ ಆಡಿಟ್ ನಡೆಸೋದಕ್ಕೆ ಮುಂದಾದಂಥ ಆರೋಗ್ಯ ಇಲಾಖೆ. ಸಾವಿಗೆ ಕೋವಿಡ್ ಕಾರಣವಾಗಿದ್ದರೆ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಹೊಸ ರೂಪಾಂತರಿಯ ಬಗ್ಗೆ ನಿಗಾ ಇಡೋದಕ್ಕೆ ನಿರ್ಧಾರವನ್ನ ಇನ್ನಷ್ಟು ಗಟ್ಟಿಯಾಗಿ ಮಾಡಬೇಕಾಗುತ್ತೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಸೊ ಕೋವಿಡ್ನಿಂದ ಮೃತಪಟ್ಟರೆ ಅಥವಾ ಏನಾದರೂ ಹಾರ್ಟ್ ಅಟ್ಯಾಕ್ ಆಯ್ತಾ ಅನ್ನೋದ್ರ ಬಗ್ಗೆ ಡೆತ್ ಆಡಿಟ್ ಅನ್ನು ನಡೆಸೋದಕ್ಕೆ ಆರೋಗ್ಯ ಇಲಾಖೆ ಈಗ ಮುಂದಾಗಿದೆ. ಸೊ ಏನು ಸಾವನ್ನಪ್ಪಿದ್ರು ವೃದ್ಧ, 85 ವರ್ಷ. ಸೊ ಅವರಿಗೆ ಕೋವಿಡ್ ಕೂಡ ಇತ್ತು, ಆದರೆ ಕೋವಿಡ್ನ ಕಾರಣದಿಂದಲೇ ಅವರು ಮೃತಪಟ್ರ. 84 ವರ್ಷದ ವೃದ್ಧ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಅಥವಾ ಅವರಿಗೆ ಆಲ್ರೆಡಿ ಸಮಸ್ಯೆ ಇತ್ತು, ಹೃದಯದ ಸಮಸ್ಯೆ ಇತ್ತು. ಸೊ ಆ ಕಾರಣಕ್ಕೇನಾದರೂ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ ಅನ್ನೋದು ಪ್ರಶ್ನೆ.